ಬೆಳಗಾವಿಯಲ್ಲಿ ಎಂಇಎಸ್ ಪುಂಡರ ಅಟ್ಟಹಾಸವನ್ನು ಖಂಡಿಸಿ ನಾಳೆ ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಕರೆ ನೀಡಿರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಇದಕ್ಕೆ ಬೆಂಬಲ ಇಲ್ಲ ಅನ್ನುವಂಥದ್ದನ್ನು ಹೇಳಿದೆ. ಹಾಗಾದರೆ ಮಂಗಳೂರಿನಲ್ಲಿ ಸಾರಿಗೆ ವ್ಯವಸ್ಥೆಯನ್ನು ನೋಡೋದಾದರೆ ಇಲ್ಲಿ ಖಾಸಗಿ ಬಸ್ಗಳೇ ಕರಾವಳಿ ಭಾಗದ ನರನಾಡಿಗಳು. ಹಾಗಾದರೆ ಬಸ್ ಬಂದ್ ನಾಳೆ ಇರುತ್ತಾ ಇಲ್ವಾ ಅನ್ನುವಂಥದ್ದನ್ನು ಮಾತಾಡೋದಕ್ಕೆ ಸ್ವತಃ ಖಾಸಗಿ ಬಸ್ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಅಜೀಜ್ ಪರ್ತಿಪಾಡಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಸರ್, ಈಗ ನಾಳೆ ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವಂಥದ್ದು. ನಾಳೆ ಮಂಗಳೂರಿನಲ್ಲಿ ಬಸ್ ಸಂಚಾರ ಇರುತ್ತಾ ಇಲ್ವಾ? ನಾಳೆ ಅಂದರೆ ತಾರೀಕು 22/3/2025 ಕೆಲವು ಕನ್ನಡ ಪರ ಸಂಘಟನೆಗಳು ಹಾಗೂ ಇನ್ನಿತರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿ ಸಮುದಾಯಕ್ಕೆ ಹಲವಾರು ವಿವಿಧ ಥರದ ಪರೀಕ್ಷೆಗಳು ನಡೆಯುತ್ತಿರುವುದರಿಂದ ಮಾತ್ರವಲ್ಲದೆ ವಿದ್ಯಾರ್ಥಿ ಸಮುದಾಯಕ್ಕೆ ಹಾಗೂ ಜನಸಾಮಾನ್ಯರಿಗೆ ಸಂಚರಿಸಲು ಅಡಚಣೆಯಾಗುವುದನ್ನು ಪರಿಗಣಿಸಿ ಮತ್ತು ಆಸ್ಪತ್ರೆಗಳಿಗೆ ಹೋಗುವಂತಹ ಜನರಿಗೆ ಮತ್ತು ಮೆಡಿಕಲ್ಗೆ ಹೋಗುವಂಥ ಜನರುಗಳಿಗೆ ಹಾಗೂ ತರಕಾರಿ ಮತ್ತು ಇನ್ನಿತರ ಅಗತ್ಯ ಪದಾರ್ಥಗಳನ್ನು ತರುವಲ್ಲಿ ತೊಂದರೆಯಾಗದಂತೆ ಮತ್ತು ನಮ್ಮ ದಕ್ಷಿಣ ಕನ್ನಡದಲ್ಲಿ ಖಾಸಗಿ ಬಸ್ಸುಗಳೇ ಅಧಿಕವಾಗಿರುವುದರಿಂದ ಜನರಿಗೆ ತೊಂದರೆಯಾಗುವುದನ್ನು ತಪ್ಪಿಸಲು ಜನಸಾಮಾನ್ಯರು ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಹಾಗೂ ನಮ್ಮ ದಕ್ಷಿಣ ಕನ್ನಡದ ಜನತೆಗೆ ನಾವು ನಾಳೆ ಸೇವೆ ಕೊಡಲು ಉದ್ದೇಶಿಸಿದ್ದೇವೆ. ಎಂದಿನಂತೆ ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘವು ಎಂದಿನಂತೆ ನಮ್ಮ ಎಲ್ಲ ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘದ ಖಾಸಗಿ ಬಸ್ಸುಗಳು ನಾಳೆ ಸಂಚರಿಸುತ್ತವೆ. ಆದರೆ ಈ ಕೆಲವು ಕನ್ನಡ ಪರ ಮತ್ತು ಇನ್ನಿತರ ಸಂಘಟನೆಗಳ ಬಂದಿಗೆ ನಮ್ಮ ನೈತಿಕ ಬೆಂಬಲ ಇದೆ, ಸಹಾನುಭೂತಿ ಇದೆ. ಸರ್, ಈಗ ನಿಮ್ಮಲ್ಲಿ ಯಾವುದಾದ್ರೂ ಸಂಘಟನೆಯವರು ಬಂದ್ ಮಾಡಿ ಅನ್ನುವಂಥ ಮನವಿಗಳನ್ನೇನಾದರೂ ಕೊಟ್ಟಿದ್ದಾರೆ? ಅದರ ರಿಕ್ವೆಸ್ಟ್ ಅಂಥದ್ದು ಏನಾದರೂ ಬಂದಿದೆ? ನಮ್ಮಲ್ಲಿ ಯಾವುದೇ ಸಂಘಟನೆಗಳು ನೀವು ಬಂದು ಮಾಡಿ ಅಥವಾ ನಮ್ಮ ಇದಕ್ಕೆ ಬೆಂಬಲ ಕೊಡಿ ಅಂತೇಳಿ ಯಾವುದೇ ರಿಕ್ವೆಸ್ಟ್ ಬಂದಿಲ್ಲ. ಮತ್ತು ಬಂದರೂ ನಾವು ಇಲ್ಲಿ ಜನಸಾಮಾನ್ಯರಿಗೆ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ತೊಂದರೆಯಾಗದಂತೆ ನಾವು ಕೂಡ ಆಸ್ಪತ್ರೆ ಮತ್ತು ಮೆಡಿಕಲ್ ಥರದಲ್ಲೇ ಒಂದು ಸೇವೆಯನ್ನು ಇಟ್ಟುಕೊಂಡವರು. ನಾವು ಏಕಪಕ್ಷೀಯವಾಗಿ ಒಂದೇ ಸವನೆ ಬಂದ್ ಮಾಡಲಿಕ್ಕೆ ಬರೋದಿಲ್ಲ. ಆದ ಕಾರಣ ಜನಸಾಮಾನ್ಯರ ಹಿತದೃಷ್ಟಿ ಮತ್ತು ವಿದ್ಯಾರ್ಥಿ ಸಮುದಾಯದ ಹಿತದೃಷ್ಟಿ ಮತ್ತು ಎಲ್ಲ ನಮ್ಮ ದಕ್ಷಿಣ ಕನ್ನಡದ ಜನತೆಯ ಕಷ್ಟ ನಷ್ಟ ಇವೆಲ್ಲವನ್ನು ಸರಿದೂಗಿಸಿ ನಾವು ತೀರ್ಮಾನ ತೆಗೆದುಕೊಳ್ಬೇಕಾಗಿದೆ. ಆದ್ದರಿಂದ ನಾವು ಎಂದಿನಂತೆ ನಾಳೆ ಬಸ್ ಸಂಚಾರವನ್ನು ನಡೆಸಲಿದ್ದೇವೆ. ಯಾವುದೇ ವಿದ್ಯಾರ್ಥಿ ಸಮುದಾಯ ಅಥವಾ ಸಾರ್ವಜನಿಕರು ಗೊಂದಲಕ್ಕೆ ಈಡಾಗುವ ಅವಶ್ಯಕತೆ ಇಲ್ಲ. ಈಗ ನಿಮ್ಮ ಸಂಘಟನೆಯ ಇದರಲ್ಲಿ ರಿಜಿಸ್ಟರ್ ಆದಂಥದ್ದು ಒಂದು ಎಷ್ಟು ಬಸ್ಸುಗಳು ಕರಾವಳಿ ಮಂಗಳೂರು ಭಾಗದಲ್ಲಿ ಓಡಾಡುತ್ತೆ ಮತ್ತು ಬೆಳಿಗ್ಗಿಂದ ಎಷ್ಟು ಗಂಟೆಯಿಂದ ಸರ್ವಿಸ್ ಆರಂಭ ಆಗುತ್ತೆ, ರಾತ್ರಿ ಎಷ್ಟು? ನಮ್ಮ ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘದಲ್ಲಿ ಸುಮಾರು 352 ಸಿಟಿ ಬಸ್ಸುಗಳು ಸಂಚರಿಸ್ತವೆ. ಪ್ರತಿಯೊಂದು ಬಸ್ಸುಗಳು ಆವರೇಜ್ 10-12 ರೌಂಡ್ ಟ್ರಿಪ್ಪುಗಳಂತೆ ಸುಮಾರು 3000 ಚಿಲ್ಲರೆ ಟ್ರಿಪ್ಪುಗಳನ್ನು ಮಾಡ್ತೇವೆ. ಬೆಳಗ್ಗೆ ಸುಮಾರು 5 ಗಂಟೆ 5:15 ಹಿಡಿದು ರಾತ್ರಿ 10:00ವರೆಗೂ ತಮ್ಮ ಸೇವೆಯನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಾದರೆ ನೀವು ಮಂಗಳೂರು ಜನತೆಗೆ ಹೇಳುವಂಥದ್ದು ನಾಳೆ ಯಾವುದೇ ನಿಮ್ಮ ಅಡೆತಡೆಗಳಿರೋದಿಲ್ಲ? ಖಂಡಿತ ನಾನು ಮಂಗಳೂರು ಜನತೆಗೆ ನಮ್ಮ ಬಸ್ ಸಂಚಾರದಲ್ಲಿ ಯಾವುದೇ ಅಡೆತಡೆ ಇರುವುದಿಲ್ಲ ಅಂತೇಳಿ ಸ್ಪಷ್ಟನೆ ಕೊಡ್ತಾ ಇದ್ದೇನೆ. ಇದಿಷ್ಟು ಬಸ್ ಮಾಲಕರ ಸಂಘದ ಅಧ್ಯಕ್ಷರ ಮಾತು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.